ಎಲ್ಲರಿಗೂ ನಮಸ್ಕಾರಗಳು. ಇಂದು ವಿಶ್ವ ಸಂತೋಷದ ದಿನ. ಇವತ್ತು ಎಲ್ಲರಿಗೂ ನಗಿಸ್ಬೇಕಂತ ಕೆಲವು ಜೋಕ್ಸ್ಗಳನ್ನು ಹೇಳಬೇಕು ಮಾಡಿದ್ದೇನೆ. ಈ ಜೋಕ್ಸನ್ನು ಹೇಳುವ ಪೂರ್ವದಲ್ಲಿ ಈ ವಿಶ್ವ ಸಂತೋಷದ ದಿನದ ಮಹತ್ವದ ಕುರಿತು ಒಂದೆರಡು ಮಾತನ್ನು ಹೇಳಿ ಅದನ್ನು ಹೇಳ್ತೇನೆ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಈ ಮಂಕುತಿಮ್ಮನ ಕಗ್ಗದ ಒಂದು ನುಡಿಯನ್ನು ನೀವೆಲ್ಲ ಕೇಳಿದ್ದೀರಾ. ನಾವು ನಗಬೇಕು, ಬೇರೆಯವರನ್ನು ನಗಿಸಬೇಕು, ನಮ್ಮ ಜೀವನವು ಯಾವಾಗಲೂ ನಗುತ್ತಾ ಸಾಗಲಿ ಅಂತ ಆ ದೇವರಲ್ಲಿ ನಾವು ಬೇಡಿಕೊಳ್ಳಬೇಕು. ಕಾಲ ಮುಂದುವರಿದಂತೆ ಭೋಗಗಳು, ಅನುಕೂಲಗಳು ಹೆಚ್ಚುತ್ತಾ ಇವೆ. ಆದರೆ ಜನರಲ್ಲಿ ಸಂತೋಷ ಮಾತ್ರ ಕಡಿಮೆ ಆಗ್ತಾ ಇದೆ. ಸಂಸ್ಕೃತದ ಒಂದು ನುಡಿಯಂತೆ ಏನಕ್ಕೇನೇಚ ಸಂತುಷ್ಟ, ಏನಿದೆಯೋ ಅಷ್ಟರಲ್ಲೇ ಸಂತೋಷವಾಗಿ ಇರಬೇಕು. ನನಗೆ ಧನ, ಕನಕ, ಕೀರ್ತಿ, ಅನುಕೂಲ ಮುಂತಾದವು ಸಿಕ್ಕರೆ ಮಾತ್ರ ಸಂತೋಷವಲ್ಲ. ನಮಗೆ ಸಿಗಲಿ ಸಿಗದಿರಲಿ ಸಂತೋಷವಾಗಿ ನಾವು ಇರುವುದನ್ನು ಕಲಿಯಬೇಕು. ನಾನು ಇಷ್ಟು ಪ್ರಯತ್ನ ಮಾಡಿದೆ, ಅಷ್ಟು ಕಷ್ಟಪಟ್ಟೆ, ಇಷ್ಟು ಕಷ್ಟಪಟ್ಟೆ, ಆದರೂ ನನಗೆ ಸರಿಯಾದ ಒಂದು ಫಲ ಸಿಗಲಿಲ್ವಲ್ಲ ಅಂತ ನಾವು ಚಿಂತಿಸಿ ಮಾಡಬಾರ್ದು. ಅದರ ನಿರೀಕ್ಷೆಯನ್ನೂ ಮಾಡಬಾರ್ದು. ನಾವು ಕೆಲವು ಬೀಜಗಳನ್ನು ಬಿತ್ತುತ್ತೇವೆ, ಆದರೆ ಅದು ಎಲ್ಲವೂ ಸಸಿ ಆಗುತ್ತವೆಯೇ? ಇಲ್ಲ. ಕೆಲವೊಂದು ಸಸಿಯೇ ಆಗೋದಿಲ್ಲ, ಕೆಲವೊಂದು ಸಸಿಯಾಗಿ ಒಣಗೋಗ್ತದೆ, ಕೆಲವೊಂದು ಸಸಿಯಾಗಿ ದೊಡ್ಡ ಗಿಡವಾಗಿ ಒಣಗೋಗ್ತದೆ. ಹಾಗೆ ನಾವು ನಮ್ಮ ಪ್ರಯತ್ನಗಳನ್ನು ಮಾಡ್ತಾನೇ ಇರಬೇಕು. ಅದು ಫಲ ಸಿಗುತ್ತೋ ಸಿಗೋದಿಲ್ವೋ ಗೊತ್ತಿಲ್ಲ. ಎಷ್ಟು ಫಲ ಸಿಗುತ್ತೋ ಅಷ್ಟರಲ್ಲೇ ನಾವು ತೃಪ್ತಿ ಪಡುವುದನ್ನು ಕಲಿತುಕೊಳ್ಳಬೇಕು. ಸಂತೋಷವು ಸಿಗಬೇಕಾದರೆ ಮೊದಲಿಗೆ ನಾವು ಆ ಸಂತೋಷವನ್ನು ಇತರರಲ್ಲಿ ಹಂಚಿಕೊಳ್ಳಬೇಕು. ಸದಾ ನಗುಮುಖ, ಸರಳ, ಕುಶಲೋಪರಿ, ಸುಖ ದುಃಖಗಳ ವಿಚಾರ, ಚಿಕ್ಕ ಪುಟ್ಟ ಸಹಾಯವನ್ನು ನಾವು ಮಾಡಬೇಕು. ಈಗ ನಾವು ನಮ್ಮ ಒಂದು ಮೋಜು ಮಸ್ತಿಗಾಗಿ, ಅಂದರೆ ಕೆಲವೊಂದು ಮಾಲ್ಗಳಿಗೆ ಹೋಗ್ಲಿಕ್ಕೋ, ಸಿನಿಮಾಗಳಿಗೆ ಹೋಗ್ಲಿಕ್ಕೋ, ಅಥವಾ ರೆಸಾರ್ಟ್ಗಳಿಗೆ ಹೋಗ್ಲಿಕ್ಕೋ, ಈ ಜಂಕ್ ಫುಡ್ಡನ್ನು ತಿನ್ನಲಿಕ್ಕೋ, ಅಥವಾ ಟೂರ್ಗಳಿಗೆ ಹೋಗ್ಲಿಕ್ಕೋ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೇವೆ. ಆದರೆ ದಾನ ಮಾಡಬೇಕು. ಯಾರಿಗಾರು ಅವಶ್ಯಕ ಇದ್ದವರಿಗೆ ಒಂದು ಸ್ವಲ್ಪ ಏನಾದರೂ ಒಂದು ದಾನ ಮಾಡಬೇಕು ಅಂದರೆ ಅದ್ರ ಬಗ್ಗೆ ತುಂಬ ಒಂದು ಲೆಕ್ಕಾಚಾರ ಮಾಡ್ತೇವೆ ಕೊಡಲಿಕ್ಕೆ. ಆ ರೀತಿಯನ್ನು ಮಾಡಬಾರ್ದು. ಯಾರಿಗೆ ಅತ್ಯವಶ್ಯಕತೆ ಇದೆಯೋ, ಯಾರು ತೊಂದರೆಯಿಂದ ಬಳಲ್ತಾ ಇದ್ದಾರೋ ಅವರಿಗೆ ನಾವು ನಮ್ಮಲ್ಲಿ ಆದಷ್ಟು ಸ್ವಲ್ಪ ದಾನವನ್ನು ಮಾಡಬೇಕು. ಅವು ಮಾಡಿದಾಗ ಆ ವ್ಯಕ್ತಿ ಒಂದು ಮುಖದಲ್ಲಿ ಮಂದಹಾಸವನ್ನು ಬೀರ್ತಾನಲ್ಲ, ಅದರಿಂದ ಸಿಗುವ ಸುಖಕ್ಕೆ ಬೇರೆ ಯಾವುದೂ ಸರಿಸಾಟಿಯಲ್ಲ. ಹೀಗಾಗಿ ಯಾವಾಗಲೂ ನಾವು ಮುಖದಲ್ಲಿ ಒಂದು ಪುಟ್ಟ ಕಿರಣಗೆ ಸವಿಯಾದ ಮಾತು ಮಿಂಚುತ್ತಿರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈ ದಿನ ಒಂದು ಸ್ವಲ್ಪನಾದರೂ ಜೋಕ್ ಹೇಳದೆ ನಾನು ಹಾಗೆ ಮುಗಿಸಿದರೆ ಅದು ಚೆನ್ನಾಗಿರಲ್ಲ. ಅದಕ್ಕಾಗಿ ಕೊನೆಯಲ್ಲಿ ಒಂದು 4 ಜೋಕ್ಸ್ ಹೇಳಬೇಕು ಅಂತ ಮಾಡಿದ್ದೇನೆ. ಮೊದಲನೆಯ ಜೋಕ್ಸು. ಪರೀಕ್ಷಾ ಹಾಲ್ನಲ್ಲಿ ಒಬ್ಬ ಹುಡುಗ ತುಂಬ ಬೇಜಾರಿನಲ್ಲಿ ಕುಳಿತಿದ್ದ. ಆವಾಗ ಪರೀಕ್ಷೆ ಸೂಪರ್ವೈಸರ್ ಇರ್ತಾರಲ್ಲ, ಅವ್ರು ಬಂದು ಕೇಳಿದ್ರು, ಏಕೆ ಬೇಜಾರಿನಲ್ಲಿದ್ದಿ? ಪ್ರಶ್ನೆಗಳು ಅಷ್ಟೊಂದು ಕಷ್ಟ ಇದೆಯೇ ಅಂತ. ಆವಾಗ ಹುಡುಗ ಹೇಳ್ದ, ಇಲ್ಲ ಮೇಡಮ್, ಆ ಪ್ರಶ್ನೆಗೆ ಉತ್ತರ ಚೀಟಿ ಯಾರ ಜೇಬ್ನಲ್ಲಿದೆ ಅಂತ ಯೋಚಿಸ್ತಾ ಇದ್ದೆ ಅಂದ. ಆಟೋ ಚಾಲಕನಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಪಕ್ಕದಲ್ಲಿ ವಧು ಬಂದು ಕುಳಿತುಕೊಂಡ್ಳು. ಆವಾಗ ಆಟೋ ಚಾಲಕ ಹೇಳ್ತಾನೆ, ಸ್ವಲ್ಪ ಆಚೆಗೆ ಸರ್ಕೊಳ್ಳಿ, ಇನ್ನೊಂದು ಸೀಟು ಯಾರಾದರೂ ಬರ್ತಾರ ಅಂತ ನೋಡ್ತೇನೆ ಅಂತಾನೆ. ಒಂದು ಮಗು ಅಳ್ತಾ ಆಯಿತು. ಅಪ್ಪ ಬಂದು ಕೇಳ್ದ, ಯಾಕೆ ಅಳ್ತಾ ಇದ್ದೆ ಮಗಳೇ ಅಂತ. ಮಗಳು ಇನ್ನೂ ಜೋರಾಗಿ ಅಳಲಿಕ್ಕೆ ಶುರು ಮಾಡಿದ್ಲು. ಆವಾಗ ಅಪ್ಪ ಹೇಳ್ದ, ನೀನು ಯಾಕೆ ಅಳ್ತಾ ಇದ್ದಿ ಅಂತ ನೀ ಹೇಳು,
ನಾನು ನಿನಗೆ 10 ರೂಪಾಯಿ ಕೊಡ್ತೇನೆ ಅಂತ ಅವಳಿಗೆ 10 ರೂಪಾಯಿಯನ್ನು ಕೊಟ್ಟ. ಆ 10 ರೂಪಾಯಿ ಸಿಕ್ಕದೆ ಆ ಮಗು ಆ 10 ರೂಪಾಯಿ ತಗೊಂಡು ನಾನು ಅಳ್ತಾ ಇರೋದು ಇದಕ್ಕೆ ಅಂತ ಹೇಳಿ ಓಡೋಗ್ಬಿಟ್ಲು. ಹುಡುಗಿ ತನಗೆ ನಿಶ್ಚಿತಾರ್ಥ ಆದಂಥ ಹುಡುಗನನ್ನು ತನ್ನ ಗೆಳತಿಗೆ ಪರಿಚಯ ಮಾಡಿ ಕೊಡ್ತಾಳೆ. ಮತ್ತು ಆ ಹುಡುಗಿ ತನ್ನ ಗೆಳತಿಗೆ ಕೇಳ್ತಾಳೆ, ನನ್ನ ಹುಡುಗ ಹೇಗಿದ್ದಾನೆ? ಅವ ಗೆಳತಿ ಹೇಳಿದ್ಲು, ಪರವಾಗಿಲ್ಲ, ಆದರೆ ಅವನು ನಕ್ಕಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತಾಳೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ಪರವಾಗಿಲ್ಲ ಬಿಡು, ನಾ ಮದುವೆ ಆದಮೇಲೆ ಅವನಿಗೆ ನಗೋಕೆ ಚಾನ್ಸ್ ಕೊಡೋದಿಲ್ಲ ಅಂತಾಳೆ. ಗಂಡ ಹೆಂಡತಿಗೆ ಹೇಳಿದ್ನಂತೆ, ಹಬ್ಬ ಬಂತು, ನಿನಗೆ ಸೀರೆ ತರಲಾ ಚೂಡಿದಾರ ತರಲಾ? ಅವಾಗ ಹೆಂಡತಿ ಹೇಳಿದ್ಲಂತೆ, ನಿಮಗೆ ಬಟ್ಟೆ ಒಗಿಲಿಕ್ಕೆ ಯಾವುದು ಸುಲಭವಾಗುತ್ತೋ ಅದನ್ನೇ ತನ್ನಿ. ಒಮ್ಮೆ ಮಾರುತಿ 800 ಕಾರು, ಒಂದು ಹಳೆ ಕಾರು ಹರಾಜಿಗಿತ್ತು. ಅಲ್ಲಿ 10 ಲಕ್ಷ, 20 ಲಕ್ಷ, 40 ಲಕ್ಷ ಅಂತ ಕೂಗ್ತಾ ಇದ್ರು. ಆಗ ಒಬ್ಬ ಬಂದ, ಅಲ್ಲಿ ಕೇಳ್ತಾನೆ, ಈ ಹಳೆ ಗಾಡಿಗೆ ಇಷ್ಟೊಂದು ದುಡ್ಡು ಕೂಗ್ತಾರಾ? ಆವಾಗ ಮತ್ತೊಬ್ಬ ಹೇಳ್ದ, ಹೌದ್ರಿ, ಈ ಗಾಡಿ 21 ಸಲ ಆಕ್ಸಿಡೆಂಟ್ ಆಗಿದೆ, 21 ಸಲನೂ ಅವ್ರವ್ರ ಹೆಂಡ್ತಿನೇ ಸತ್ತದ್ದು ಅಂತಾನೆ. ಆವಾಗ ಅವನು ಹೇಳ್ದ, ಹೌದಾ, ಅವನು ನಂದು 1 ಕೋಟಿ ಅನ್ನಂತೆ. ಇವತ್ತಿನ ಒಂದು ಜೋಕ್ಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ನಿಮಗೆ ಲೈಕ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.